ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರಿನಲ್ಲಿ ವಿವಿಧ ಗ್ರೂಪ್ ಡಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಈಗಾಗಲೇ ಏಪ್ರಿಲ್ 22ರಂದು ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಮತ್ತೆ ಇನ್ನೊಂದು ಸಾರಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅವಾಗ ಅರ್ಜಿ ಸಲ್ಲಿಸಿದವರು ಮತ್ತೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ನಿಮ್ದೇನಾರ ಕ್ವಾಲಿಫಿಕೇಶನ್ ರಿಲೇಟೆಡ್ ಹೈಯರ್ ಕ್ವಾಲಿಫಿಕೇಶನ್ ಇದ್ರೆ ಅವುಗಳನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ ಅಷ್ಟೇ. ಅದಕ್ಕೆ ಸಂಬಂಧಿಸಿದಂಗೆ ಅವರೊಂದು ಸರ್ಕ್ಯುಲರ್ ಕೂಡ ಬಿಟ್ಟಿದ್ದಾರೆ, ಅದನ್ನು ನೀವು ನೋಡಿ. ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವವರೆಗೂ ಕೂಡ ಈಗ ಅವಕಾಶವನ್ನ ನೀಡಲಾಗಿದೆ. ಪ್ಯೂನ್, ವಾಚ್ಮ್ಯಾನ್, ಸ್ವೀಪರ್, ಹೌಸ್ ಕೀಪಿಂಗ್ ಎಲ್ಲ ಸೇರಿ ಒಟ್ಟು 89 ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಲಿಫ್ಟ್ ಅಟೆಂಡರ್ ಆಗಿರ್ಬೋದು, ಟೇಲರ್ ಆಗಿರ್ಬೋದು, ದೋಬಿ ಆಗಿರ್ಬೋದು, ಇವುಗಳು ಕೂಡ ಹುದ್ದೆಗಳದಾವು. ಅರ್ಹ ಅಭ್ಯರ್ಥಿಗಳು ಇವುಗಳಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಕ್ಯಾಟಗರಿ ವೈಸ್ ಯಾವ್ಯಾವ ವರ್ಗಕ್ಕೆ ಎಷ್ಟು ಹುದ್ದೆಗಳು ವರ್ಗೀಕರಣ ಆಗಿದಾವ ಅನ್ನೋದನ್ನ ಈ ಒಂದು ಇಮೇಜ್ ಮೂಲಕ ನೀವು ನೋಡಬಹುದು. ಪೇ ಸ್ಕೇಲ್ ಕೂಡ ಯಾವ ರೀತಿ ಇದೆ ಅನ್ನೋದನ್ನ ಇದರಲ್ಲಿ ಕೂಡ ನಿಮ್ಗೆ ಮೆನ್ಷನ್ ಮಾಡಿದಾರ. ವಿದ್ಯಾರ್ಹತೆ ನಿಮ್ಗ ಪ್ಯೂನ್, ವಾಚ್ಮ್ಯಾನ್, ಸ್ವೀಪರ್, ಹೌಸ್ ಕೀಪಿಂಗ್ ಗಳಿಗಾಗಿ 10th ಪಾಸ್ ಆಗಿದ್ರೆ ಏನಾಗತ್ತೆ, ಅರ್ಹತೆ ಇರುತ್ತೆ ಹಾಕೋದಕ್ಕೆ. ಉಳಿದ ಎಲ್ಲ ಹುದ್ದೆಗಳ ಒಂದು ವಿದ್ಯಾರ್ಹತೆಯನ್ನು ಕೂಡ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸು ಜನರಲ್ ಮೆರಿಟ್ 200 ರೂಪಾಯಿ, 2A, 2B, 3A, 3B, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ 200 ರೂಪಾಯಿ ಐತಿ. SC, ST ಮತ್ತು ಕ್ಯಾಟ್ 1ದವರಿಗೆ 100 ರೂಪಾಯಿ ಚಲನ್ ಫೀಸ್ ಅನ್ನು ನೀವು ಪೇಮೆಂಟ್ ಮಾಡಬೇಕು. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಅಂತಂದ್ರೆ 1:10 ರೇಷಿಯೋ ಪ್ರಕಾರ ನಿಮ್ಗೆ ಇಂಟರ್ವ್ಯೂ ಕರೀತಾರೆ. ಆ ಇಂಟರ್ವ್ಯೂದಲ್ಲಿ ಅರ್ಹತೆ ಆಧಾರದ ಮೇಲೆ ಏನ್ ಮಾಡ್ತಾರ, ಮೆರಿಟ್ ಲಿಸ್ಟ್ ಅನ್ನು ತೆಗೆದು ಆಯ್ಕೆಯನ್ನ ಮಾಡ್ಕೋತಾರ. ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಬೇಕಾಗುವಂತಹ ದಾಖಲೆಗಳು SSLC ಅಂಕಪಟ್ಟಿ, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. SC ವರ್ಗಕ್ಕೆ ಸೇರಿದಂತಹ ಅಭ್ಯರ್ಥಿಗಳು ಗ್ರೂಪ್ ABC ಅನ್ನುವಂತಹ ಹೊಸ ನಮೂನೆಯನ್ನ ತೆಗೆಸ್ಕೋಬೇಕಾಗತ್ತೆ. ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರಗಳು ನಿಮ್ಗೆ ಅನ್ವಯಿಸ್ತಿದ್ರೆ ಅವುಗಳು ಕೂಡ ಬೇಕು. ಅಂಗವಿಕಲ ಅಭ್ಯರ್ಥಿಗಳು UDID ಕಾರ್ಡ್ ಅನ್ನ ತಗೊಂಡ್ಬರ್ಬೇಕಾಗ್ತೈತಿ. ಫೋಟೋ, ಸಿಗ್ನೇಚರ್, ಇಮೇಲ್ ID, ಮೊಬೈಲ್ ನಂಬರ್ ಇವಿಷ್ಟು ಕಡ್ಡಾಯವಾಗಿ ಬೇಕಾದಂತಹ ದಾಖಲೆಗಳು ಆಗಿವೆ. ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ 31 ಜುಲೈ 2026. ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳಿದ್ದೀರಿ ಅವರು ಕೊನೆಯ ದಿನದವರೆಗೆ ಕಾಯ್ದೆ ಬೇಗನೆ ಅರ್ಜಿಯನ್ನ ಸಲ್ಲಿಸಿ. ಥ್ಯಾಂಕ್ ಯು.